ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಉತ್ಕರ್ಷ್ ಅವರೀಗ ಇದೇ ಜನವರಿ 21ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಇದೆ ಈ ಮಹಾಜನ್ ಅಂದರೆ ಗಡಿ ವಿವಾದ ಸಂಬಂಧಪಟ್ಟಂತೆ. ಇದು ರಾಜ್ಯ ಸರ್ಕಾರ ಸಮರ್ಥವಾಗಿ ವಕೀಲರ ನೇಮಕ ಮಾಡಿ ವಾದ ಮಂಡನೆ ಮಾಡಿ ಅಂದರೆ ಕರ್ನಾಟಕದ ಪರವಾಗಿ ಬರುವಂತೆ ನೋಡಿಕೊಳ್ಳುತ್ತೆ ಅಂತ ಅನ್ಸುತ್ತಾ? ಎಲ್ಲವೂ ಕೂಡ ಖಂಡಿತವಾಗ್ಲೂ ನಮಗೆ ವಿಶ್ವಾಸ ಇದೆ ಕರ್ನಾಟಕದ ಪರವಾಗಿ ವರದಿ ಬರುತ್ತೆ ಅಂತ. ಯಾಕಂದರೆ ಅಲ್ಲಿ 70% ಕನ್ನಡವನ್ನೇ ಮಾತನಾಡ್ತಕ್ಕಂಥವ್ರು ಕಾಸರಗೋಡ್ನಲ್ಲಿ ಇರ್ತಕ್ಕಂಥದ್ದು. ಸೊ ಮಹಾಜನ್ ವರದಿ ಕೂಡ ಅದೇ ಕೊಟ್ಟಿರ್ತಕ್ಕಂಥದ್ದು. ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಮಹಾಜನ್ ರಿಪೋರ್ಟ್ನಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ. ಸೊ ಹಾಗಾಗಿ ನಮಗೆ ವಿಶ್ವಾಸ ಇದೆ. ಅದನ್ನು ಸ್ವಲ್ಪ ಆಸಕ್ತಿಯನ್ನು ತೋರಿಸಿ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಏನೇನು ಬೇಕೋ ಒಂದು ತಯಾರಿಯನ್ನು ಮಾಡಿಕೊಂಡು ಒಳ್ಳೆ ರೀತಿಯ ಲೀಗಲ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಅದ್ರ ಪರವಾಗಿ ಧ್ವನಿ ಎತ್ತಬೇಕು, ಗಟ್ಟಿ ಧ್ವನಿಯಲ್ಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಕೂಡ. ಯಾಕಂದರೆ 70% ಅಲ್ಲಿ ಕನ್ನಡಿಗರಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ನೀವು ಭಾಷಾ ವಿಚಾರ ತೊಗೊಂಡಾಗ ಅಲ್ಲಿ ನಾವು ಮೆಜಾರಿಟಿ ಬರ್ತೀವಿ. ಸೊ ಕರ್ನಾಟಕಕ್ಕೆ ಸೇರೋದ್ರಲ್ಲಿ ಯಾವುದೇ ರೀತಿಯ ಇದಿಲ್ಲ. ಈಗ ಆ ರೀತಿ ಕನ್ನಡಿಗರಿಗೆ ಅಲ್ಲಿ ಅಸ್ಮಿತೆ ಇಲ್ಲ ಅಂತಂದರೆ ಅದು ಕರ್ನಾಟಕಕ್ಕೆ ಸೇರಬಾರ್ದು ಅಂದರೆ ಯಾರು ಕೇಸೇ ನಡೆಸ್ತಾ ಇರಲಿಲ್ಲ, ಸ್ಕ್ವಾಶ್ ಆಗ್ತಾಯಿತ್ತು. ಸೊ ಅದಕ್ಕೆ ಜೀವಾಳ ಇರೋದು ಕಾರಣದಿಂದ ನಾವೆಲ್ಲ ಕೂಡ ಒಟ್ಟಾಗಿ ಇದ್ರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇರ್ತಕ್ಕಂಥ. ಹೌದು. ಇನ್ನೊಂದು ಇಲ್ಲಿ ಬದ್ಧತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಭಾಷೆ ಅಂತ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಇಚ್ಛಾಶಕ್ತಿ ತೋರಬೇಕಾಗುತ್ತೆ. ಇಲ್ಲಿ ರಾಜಕೀಯ ನಿಜವಾಗ್ಲೂ ರಾಜಕೀಯ ಮಾಡ್ತಿರೋದು ಇದ್ರ ಮೇಲೆ, ಭಾಷೆ ವಿಚಾರದಲ್ಲಿ BJP ಅವರ ಇವರು ಕಾಂಗ್ರೆಸ್ನವರು ಅಂತ ಹೇಳಿ? ಖಂಡಿತವಾಗ್ಲೂ ಇಲ್ಲ. BJP ಅವ್ರು ಯಾಕೆ ಮಾಡ್ತಾರೆ? ಈಗ ಭಾಷೆ ವಿಚಾರದಲ್ಲಿ ನಾವು ಹೇಳ್ತಾ ಇಲ್ವ ಸಿದ್ದರಾಮಯ್ಯನವ್ರಿಗೆ ಬನ್ನಿ ಹೋಗೋಣ, ನಿಯೋಗ ಹೋಗೋಣ ಅಂತ. ನಾನು ಈಗಾಗಲೇ ಅವಾಗಲೇ ನಿಮ್ಮ ನಾಯಕರ ಪ್ರಶ್ನೆ ಮಾಡ್ತಿರೋದು, ವೇಣುಗೋಪಾಲ್ ಅವರು ಮಾತಾಡಲಿ, ಹೈಕಮಾಂಡ್ ಅವ್ರು ಬರಲಿ. ಹೌದು, ಅಲ್ಲ ನಾವು ಪ್ರಶ್ನೆ ಮಾಡ್ತಿರೋದು ಏನು ಅಂತಂದ್ರೆ, ನಿಮಗೆ ಇದೇ ಕೋಗಿಲು ವಿಚಾರದಲ್ಲಿ ಪಿನರಾಯಿ ವಿಜಯನ್ ಮಾತಾಡಿದ್ರೆ ನೀವು ವಿರೋಧ ಮಾಡಿದ್ರಿ, ಅದೇ KC ವೇಣುಗೋಪಾಲ್ ಅವ್ರು ಮಾತಾಡಿದಾಗ ಇಡೀ ವ್ಯವಸ್ಥೆಯಲ್ಲಿ ಹೋಗಿ ನಿಂತ್ಕೋತು. DCM ಇಂದ ಹಿಡಿದು ಜಮೀರ್ ಅಹಮದ್ ಖಾನ್ ಅವರು ಒಂದು ಹಂತ ಮುಂದೆ ಹೋಗಿ ಘೋಷಣೆ ಮಾಡಿಬಿಟ್ರು. ಈಗ ನಾವು ಹೇಳ್ತಿರೋಂಥದ್ದು ಈ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ನ ನಾಯಕರು ಅದೇ ಉನ್ನಿನಾಥನ್ ನೀವು ಹೇಳ್ದಂಗೆ ಅಲ್ಲಿ ಯಾರು MP ಇದ್ದಾರೆ ಕಾಂಗ್ರೆಸ್ MP, ಯಾಕೆ ಇದ್ರ ಪರವಾಗಿ ಧ್ವನಿ ಎತ್ತಾ ಇಲ್ಲ? ಅವ್ರ ರೆಪ್ರೆಸೆಂಟೇಟಿವ್ ಅಲ್ವಾ, ಕನ್ನಡಿಗರು ವೋಟ್ ಮಾಡಿಲ್ವಲ್ಲ ಅವ್ರಿಗೆ, ಅವ್ರು ಅದನ್ನ ರೆಪ್ರೆಸೆಂಟ್ ಮಾಡಬೇಕಲ್ಲ, ವಾಯ್ಸ್ ಅನ್ನ ಸಂಸದಲ್ಲಿ ಮಾತಾಡ್ಬೇಕು ಅವರು. ಹೌದು, ಈ ರೀತಿ ಸಮಸ್ಯೆ ಇದೆ, ಈ ಭಾಷೆಗೆ ನಾವು ವಿರೋಧ ಮಾಡ್ತೀವಿ ಕಾನೂನಿಗೆ, ಇದನ್ನ ಕರ್ನಾಟಕದ ಕಾಂಗ್ರೆಸ್ ಕೂಡ ಸಹಕಾರ ಕೊಡ್ಬೇಕಂತ ಹೇಳ್ತಕ್ಕಂಥ ನೈತಿಕತೆ ನಮ್ಗಿರ್ಬೇಕಾ ಅವ್ರಿಗಿರ್ಬೇಕಾ? ಕರೆಕ್ಟ್. ಸರ್ಕಾರದ ವ್ಯವಸ್ಥೆ ಇರ್ತಕ್ಕಂಥದ್ದು ಯಾರ್ದು? ಕರೆಕ್ಟ್ ಸರ್. ನೋಡಿ ಸರ್, ಇದು IUML ಯಾವುದೋ ಮುಸ್ಲಿಂ ಲೀಗ್ ಅದು ಅಶ್ರಫ್ ಅವರು, ಮಂಜೇಶ್ವರ MLA ಸರ್ ಅವರು ಮಾತಾಡ್ತಾರೆ, ನಿಮ್ಮ MP MLAಗಳು ಮಾತಾಡ್ತಾ ಇಲ್ಲ. ನೋಡಿ ಪ್ರಭು, ನಾವು ಕರ್ನಾಟಕದಿಂದ ಕನ್ನಡಿಗರಿಂದ ರೆಪ್ರೆಸೆಂಟ್ ಆಗಿರ್ತಕ್ಕಂಥ ರಾಜೀವ್ ಚಂದ್ರಶೇಖರ್ ಅನ್ನೋರ್ನ ಕೇಂದ್ರ ಸಚಿವರು ಮಾಡಿದ್ರು, ರಾಜ್ಯದಿಂದ ಆಯ್ಕೆಯಾಗಿದ್ರು. ಸೊ ಸರಿಸುಮಾರು 3-4 ಬಾರಿ ಅವರು ರಾಜ್ಯಸಭಾ ಸದಸ್ಯರಾಗಿ ಅಧಿಕಾರವನ್ನು ಅನುಭವಿಸಿದ್ರು. ಎಲ್ಲೋಗಿದ್ದಾರೆ ಸ್ವಾಮಿ? ಕನ್ನಡದ ಮಣ್ಣಿನಲ್ಲಿ ಋಣ ಇಲ್ವಾ ನಿಮಗೆ? ಮಾತಾಡ್ಸಿ ಹಾಗಾದ್ರೆ BJP ಅವ್ರ ಕೈಲಿ. ಯಾಕೆ ಕೇವಲ ರಾಜಕೀಯ ಮಾಡಬೇಕು ಅಂತ ಹೇಳಿ ನೀವು ಮಾತಾಡೋದಲ್ಲ. ಆಯಿತು, ಯಾಕೆ BJP ಅವರು ಅಲ್ಲಿರೋ ರೈಸ್ ಮಾಡಿ ಆಯಿತು. BJP ಬಾರ್ಡ್ರಲ್ಲಿರ್ತಕ್ಕಂಥ ಯಾರು ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರ್ತಕ್ಕಂಥ ಯಾರನ್ನ ಒಬ್ಬರು MLA ಮಾತಾಡಿದ್ದಾರಾ? ಎಲ್ಲಿ ಮಾತೆತ್ತವ್ರಿಗೆ ಏನು ಜಗಳಗಳು ಶುರು ಮಾಡ್ತಿದ್ರಲ್ಲ, ಎಲ್ಲೋದ್ರಲ್ಲ? ಇದೇ ಭರತ್ ಶೆಟ್ಟಿ ಅವರು, ಇದೇ ವೇದವ್ಯಾಸ್ ಕಾಮತ್ ಅವರು, ಇದೇ ಅನಂತಕುಮಾರ್ ಹೆಗಡೆ ಅವರು ಎಲ್ಲೋಗಿದ್ದಾರೆ? ಯಾಕೆ ಆ ತಾಕತ್ತನ್ನು ತೋರಿಸ್ತಾ ಇಲ್ಲ ಇವರು? ಯಾಕೆ ಬೇಡ? CT ರವಿ ಅವರು ಎಲ್ಲೋಗಿದ್ದಾರೆ? ಸೊ ಬೇರೆ ನಾಯಕರು ಬೇರೆ ನಾನು ಅವ್ರಿಗಿನ್ನ ಮುಖ್ಯವಾಗಿ ಅಲ್ಲ, ವಿರೋಧ ಪಕ್ಷದವರಲ್ಲ, ನಾವು ಯಾರ ಹತ್ರ ಡೆಲಿಗೇಷನ್ ಆಯಿತು ತಗೊಂಡೋಗೋಣ. ಡೆಲಿಗೇಷನ್ ಯಾರ ಹತ್ರ? ಪ್ರಧಾನಮಂತ್ರಿಗಳ ತಗೊಂಡೋಗ್ಬೇಕು. ಪ್ರಧಾನಮಂತ್ರಿ ಪಕ್ಕ ಲೆಫ್ಟ್ ರೈಟ್ ಇದ್ದೀರಲ್ಲ ನೀವು, ಎಡಬಲ ಕೂತಿರೋರು ನೀವು ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಪತ್ರ ಬರೀ ಸರ್, CM ಪತ್ರ ಬರೀಲಿ, ಹೌದು ಕೇಳಿಸ್ಕೊಳ್ಳಿ. ಇದು ನೋಡಿ, ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಅಲ್ಲ, ಅದು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಕಾಲ್ ಬರೋದು ಕಾಯ್ತಾ ಇದಾರ? ಹಾಗಾದ್ರೆ ಅಪ್ಪಣೆ ಬರಬೇಕು ಯಾರಾದ್ರೂ? ನೋಡಿ, ಅದು ಡಿಸ್ಪ್ಯೂಟ್ ಕೋರ್ಟ್ ಅಲ್ಲಿ ಇರೋದು ವಿಚಾರವಾಗಿರೋದ್ರಿಂದ ಕೋರ್ಟ್ನ ನಿರ್ಧಾರವನ್ನು ತೆಗೆದು ಆರ್ಡರ್ನ ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕಾಗ್ತದೆ. ಇದೇ ನೀವೇ ಹೇಳಿದ್ರಿ, ಈಗ ಜಸ್ಟ್ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟಿನ ಇದು ಹಿಯರಿಂಗ್ ಇದೆ. ಆ ಹಿಯರಿಂಗ್ ಆಧಾರದ ಮೇಲೆ ನಾವು ಏನು ಇಲ್ದಿರೋನೇ ಕೋರ್ಟ್ ನಾವು ಹೋಗ್ಬಿಟ್ಟು ನಾವು ಕ್ಲೈಮ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಹೋದರೆ ಕೋರ್ಟಲ್ಲಿದೆ, ಕೋರ್ಟ್ ವೆರಿಡಿಕ್ಟ್ ಏನು ಬರ್ತದೆ ನೋಡೋಣ, ಜಡ್ಜ್ಮೆಂಟ್ ಬರಲಿ, ಅಲ್ಲಿವರೆಗೂ ಕಾಯೋಣ ಅಂತ ಹೇಳಿ ರಾಜ್ಯಪಾಲರು ಕಳಿಸ್ತಾರೆ. ಬಟ್ ನಾನು ಪ್ರಶ್ನೆ ಮಾಡ್ತಾ ಇರ್ತದೋ ರೈಟು ಲೆಫ್ಟು, ಪ್ರಧಾನಮಂತ್ರಿಗಳು ಮತ್ತು ಇವರು ಪ್ರೆಸಿಡೆಂಟ್ ಜೊತೆ ಪಕ್ಕ ಸುತ್ತಮುತ್ತ ಓಡಾಡುವಂಥ ನಮ್ಮ ಕೇಂದ್ರ ಮಂತ್ರಿಗಳು ಏನು ಕಡಲೆ ಬೀಜ ತಿಂತಾ ಇದ್ದಾರಾ? ಯಾಕೆ ವಿಚಾರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಅಲ್ಲ, ಮಾತಾಡಿ. ಯಾವಾಗ ಎಲ್ಲ ಧ್ವನಿ ಎಲ್ಲೆತ್ತಾ ಇದ್ದಾರೆ? ಧ್ವನಿ ಅಡಗೋಗಿದೆ. ನೀವು ಧ್ವನಿ ಅಡಗೋಗಿದೆ. ಎಲ್ಲಿ ನಮ್ಮ ಶೋಭಕ ಎಣ ಬಿದ್ದಾಗ ಮಾತ್ರ ಬಾಯಿ ಬರೋದು ಅವ್ರಿಗೆ ಬಾಯಿ ಬರೋದು ಏನ್ ಗೊತ್ತಾ? ಲಾಕ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಲಾಕ್. ಯಾವ್ದನ್ನ ಎಣ ಬೀಳ್ತೂ ಸಾಕು ಅಂತ ಇದು ಈ ರಣಹದ್ದಿನ ರೀತಿ ಬರ್ತಾರೆ. ಎಲ್ಲಿ ರಣಹದ್ದಿನ ರೀತಿ ಇದಂತ ಶೋಭಕ್ಕನವರು. ಸೊ ಅಕ್ಕ, ದಯವಿಟ್ಟು ಈಗಲಾದ್ರೂ ಕನ್ನಡದ ಪರವಾಗಿ ಕನ್ನಡಿಗರ ಋಣ, ಬೆಂಗಳೂರಿನ ಋಣ ಇದೆ ನಿಮಗೆ. ಸೊ ನೀವು 2ನೇ ಬಾರಿ ಇಲ್ಲಿ ಗೆದ್ದಿದ್ದೀರಿ, ಸರಿ, 2ನೇ ಬಾರಿ ಕರ್ನಾಟಕದಿಂದ ಮಂತ್ರಿ ಆಗಿದ್ದೀರಿ. ಹೌದು, ಓಕೆ. ಆ ಋಣಕ್ಕಾದ್ರೂ ನೀವು ಮಾತಾಡಿ, ಬೇರೆ ಎಲ್ಲದಕ್ಕಾದ್ರೂ ಮಾತಾಡ್ತಿರಲ್ಲ, ಬಾಯ್ ಬಡ್ಕೊತಿರ್ತಿರಲ್ಲ. ಆಯ್ತು, ಒಂದು ಸ್ಟೇಟ್ಮೆಂಟ್ ಕೊಡಿ ಕನ್ನಡಿಗರ ಪರವಾಗಿ. ಸರ್, ಈಗ ಸಿದ್ದರಾಮಯ್ಯನವ್ರು ಏನಿದ್ದಾರೆ, ಈಗ ಕೋಗಿಲು ವಿಚಾರ ಆಯ್ತಲ್ವಾ, ಆ ವಿಚಾರದಲ್ಲಿ ಪಿಣರಾಯಿ ವಿಜಯನ್ ಅವರು ವಿರೋಧ ಮಾಡಿದರು.
ಅದಕ್ಕೋಸ್ಕರನ ಎಲ್ಲೊಂದು ಕಡೆ ತೇಲಿ ಬಿಡೋದಕ್ಕೋಸ್ಕರ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಂತರಾಳದಿಂದ ಸಿದ್ದರಾಮಯ್ಯನವರು ಭಾಷಾ ಪ್ರೇಮವನ್ನು ತೋರಿಸ್ತಾ ಇಲ್ಲ ಅಂತ ಬರ್ತಾ ಇದಾವೆ ಕೆಲವು ಕಮೆಂಟ್ಗಳು. ಅಲ್ಲ ನೋಡಿ, ಪಿಣರಾಯಿ ವಿಜಯನ್ ಯಾರು? ಫಸ್ಟ್ ಆಫ್ ಆಲ್ ಅವರು ಯಾಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ದೀವಿ? ಅವರು ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು. ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಕೊಡುವಂಥ ಹೇಳಿಕೆಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಈಗ ನಮ್ಮ ಪಕ್ಕದ ಮನೇಲಿ ಏನೋ ಮಾತಾಡ್ತಾರೆ ಅಂತೇಳಿ ನಮ್ಮ ಸಂಸಾರಗಳನ್ನ ಹಾಳು ಮಾಡ್ಕೊಂಡು, ಹಾಗಾದ್ರೆ ಇದು ಮಲಯಾಳಂ ಭಾಷೆ ವಿರೋಧ ಮಾಡ್ಲೇಬೇಕಲ್ವಾ? ಒಂದ್ ನಿಮಿಷ ರೀ, ನಾವು ಮಾತಾಡ್ತೀವಿ. ಇದನ್ನ ವಿರೋಧ ಮಾಡ್ಬೇಕಲ್ವಾ? ನೋಡಿ, ಈಗ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು ಇವ್ರಿಗೆ ಡಬಲ್ ಸ್ಟ್ಯಾಂಡ್ ಯಾಕೆ? ಅದು ಡಬಲ್ ಸ್ಟ್ಯಾಂಡ್ ಯಾಕೆ? ನೋಡಿ, ನಾವು ಮಾತಾಡ್ತಾ ಇರೋದು ಕೋಗಿಲೆ ವಿಚಾರದಲ್ಲಿ. ಈಗ ಮಲಯಾಳಂ ಆಕ್ಟ್ ಪ್ರಕಾರ ಆಯಾ ಭಾಷೆಗಳಿಗೆ ಆಯಾ ರಾಜ್ಯದ ಪ್ರಕಾರ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾರೆ. ಅದನ್ನ ವಿರೋಧ ಮಾಡಬೇಕು, ಅದನ್ನ ನಾವು ಮಾಡ್ತಾ ಇದೀವಿ, ಮಾಡಿದೀವಿ ಆಲ್ರೆಡಿ. ಬಟ್ ನೀವು ಕೋಗಿಲೆ ವಿಚಾರದಲ್ಲಿ ಕೇಳಿಸ್ಕೊಳ್ಳಿ, ಗಡಿ ಭಾಗದ ಶಾಲೆಗಳಲ್ಲಿ ನೀವು ಮಾಡಿ ಕನ್ನಡ ಕಡ್ಡಾಯ ಅಂತ ಮಾಡಿ, ಈಗ ಅವ್ರ ತರ ಮಾಡಿ. ನೀವು ಆಲ್ರೆಡಿ ಮಾಡಿದೀವಲ್ಲ ನಾವು. ಹಂಗಲ್ಲ ಸರ್, ಈಗ ಅವ್ರ ತರ ನಮ್ಮ ಕನ್ನಡಿಗರು ಹೆಚ್ಚಿರುವಂತಹ ಪ್ರದೇಶ, ಮಹಾರಾಷ್ಟ್ರಕ್ಕೆ ಸೇರಿರುವಂತಹ ಕೆಲವೊಂದಿಷ್ಟು ಪ್ರದೇಶಗಳು ಅಧಿಕೃತವಾಗಿ ನಮ್ಮ ಕನ್ನಡ ಮಾತಾಡುವಂಥವ್ರು ನೀವು ಕೂಡ ಕಡ್ಡಾಯ ಮಾಡಿಬಿಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕನ್ನಡಿಗರು ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟಿದವರು. ಎಲ್ಲರನ್ನು ಅಣ್ಣ ತಮ್ಮಂದಿರಾಗೆ 7 ಕೋಟಿ ಕನ್ನಡಿಗರು ಯಾರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಲ್ಲ ಕನ್ನಡ ಮಾತಾಡ್ತಾರೆ. ಆದ್ರೆ ಮಾತೃಭಾಷೆ ಬೇರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ನಮ್ಮವರಲ್ಲ ಅಂತೇಳಿ ದೂರ ತಳ್ಳುವಂತ ಒಂದು ಕೆಟ್ಟ ಪ್ರವೃತ್ತಿ ನಮ್ಮ ಕನ್ನಡಿಗರಿಗಿಲ್ಲ. ಆ ಕನ್ನಡಿಗರು ಏನು ನಾವು ಯಾವಾಗ್ಲೂ ಎಲ್ಲರನ್ನು ಜೊತೆ ಸೇರಿಸ್ಕೊಂಡು ನೀವೆಲ್ಲ ನಮ್ಮವರೇನೆ, ಏನು ಭಾಷೆ ನೀವು ನಿಮ್ಮ ಮಾತೃಭಾಷೆ ಬೇರೆ ಆದ್ರೇನು ಮನೇಲಿ ಮಾತಾಡ್ಕೋತಾ ಇದ್ದಾರೆ, ಬೀದಿಗೆ ಬಂದಾಗ ಹೊರಗಡೆ ಬಂದಾಗ ಅದೇನೋ ಅವರೆಲ್ಲ ಕನ್ನಡನೇ ಮಾತಾಡ್ತಾ ಇದ್ದಾರೆ. ಸರ್ ಹಿಂಗೆ ನಾವು ಕನ್ನಡಿಗರು ವಿಶಾಲ ಹೃದಯ ಎಲ್ಲ ಚುಸ್ತಾ ಇದ್ದಾರೆ ಸರ್. ಈ ಕಡೆ ಹೊಸೂರು ಕಡೆ ಬಂದ್ರೆ ಅವರು ರಾಜಕೀಯ ಚಿಕ್ಕಬಳ್ಳಾಪುರ, ಕೋಲಾರ, ಅಲ್ಲಿ ಮಹಾರಾಷ್ಟ್ರ ಕಡೆ ನೀವು ಸಿಗಲ್ಲ ನಿಮಗೆ. ನೀವು ಉಳಿಸ್ಬೇಕು ಸರ್. ನೋಡಿ ಹೌದು ನೋಡಿ ನೋಡಿ, ನಾವು ಯಾವಾಗ್ಲೂ ನಾವು ಪ್ರೀತಿ ವಾತ್ಸಲ್ಯದಿಂದ ಯಾವಾಗ ಬೆಂಗಳೂರಲ್ಲಿ ನಾವು ಆಯ್ತಪ್ಪ ಬೇರೆ ರಾಜ್ಯದಲ್ಲಿ ಇದೀವಿ ಅನ್ನುವಂಥ ಭಾವನೆ ಬರುತ್ತೆ ನಮ್ಗೆ ಕೆಲವೊಂದಿಷ್ಟು ಏರಿಯಾಗಳಿಗೆ ಹೋದ್ರೆ. ನೀವು